ನಾನೇನು ಅನ್ಯಾಯ ಮಾಡಿದ್ದೆ ನಿಮಗೆ? ನಾನೇ ಮಾಡಿದ್ದು. ನಾನಲ್ಲದೆ ಇನ್ಯಾರು ಮಾಡೋಕ್ಕೆ ಸಾಧ್ಯ ಅದನ್ನು? ಹೌದು, ನಂದೇ ಕೆಲಸ. ನಾನು ಈ ರೀತಿ ಕಷ್ಟಕ್ಕೆ ಸಿಕ್ಸಿ ನೀವು ನಗ್ತಾ ನಿಂತಿದ್ದೀರಲ್ಲ ಭುವನ್. ಅವತ್ತು ನನಗೆ ಯಾಮರ್ಸ್ಬಿಟ್ಟು ಮದರಂಗಿ ತಿನ್ಸಿದ್ಯಲ್ಲ, ಅವತ್ತು ನಾನೇನಾದರೂ ಶ್ರದ್ಧಾ ಯಾಕೆ ಈ ಥರ ಎಲ್ಲ ಮಾಡಿದೆ ಅಂತ ನನಗೆ ಕೇಳಿದ್ನಾ? ಇಲ್ಲ ತಾನೇ? ಈಗಲೂ ನೀನು ಪಾಪಿ ಈ ಪುಟ್ಟ ಅಕ್ಕ ಮುಂದಕ್ಕೆ ನಡ್ಕೊಂಡು ಹೋಗ್ತಾ ಇರ್ತೀನಿ ಅಂದೋನು ಶಾಲೆಗೆ ಹೋಗ್ಬಿಟ್ಟಿದ್ದಾನೆ ಅನ್ಸುತ್ತೆ. ಛೇ, ಇವತ್ತು ಯಾಕೋ ಮೊದಲೇ ದಿನ ಸರಿ ಇಲ್ಲ, ಸಖತ್ ಕಿರಿಕಿರಿ ಅನ್ನಿಸ್ತಾ ಇದೆ. ಈ ಮದರಂಗಿನ ಯಾಕಾದ್ರೂ ಹಾಕೋತೀನಿ ಅನ್ನೋ ಏನೋ. ಈ ಭುವನ್ನ ಮಾತ್ರ ಖಂಡಿತ ಬಿಡಲ್ಲ ಈ ಸಲ. ತಮಾಷೆ ಮಾಡೋಕ್ಕೂ ಲಿಮಿಟ್ ಅಂತ ಇರುತ್ತೆ. ಮರ್ಯಾದೆ ಹೋಗೋ ತರ ಮಾಡ್ಬಿಡಿದ್ದಾರೆ. ಕೈ ಮೇಲೆ ಹೆಸರು ಬರೆಯೋದು ಅಂದ್ರೆ ಎಷ್ಟು ಸಲ ಹೇಳಿದೀನಿ ಅವ್ರ ಹತ್ರ, ಗಂಡ ಅಂತ ಹಕ್ ಚಲಾಯಿಸೋಕ್ ಬರಬೇಡಿ ಅಂತ. ಆದ್ರೂ ಹೀಗ್ ಮಾಡಿದ್ದಾರೆ. ಕರ್ಮ. ನೋಡಿ ಮೇಸ್ಟ್ರೆ, ಈ ಸಲದ ಬಿಸಿ ಊಟದಕ್ಕೆ ನಮ್ಮ ಗೋಡೌನ್ಗೆ ಬಂದು ಇನ್ನ ಬಿದ್ದಿಲ್ಲ. ನೆನಪಿದೆ ತಾನೆ? ಅದು ನೆನಪಿಲ್ದೇ ಇರತ್ತಾ? ನೀವು ಜನ ಕಳಿಸಿ, ನಾನು ಲೋಡ್ ಮಾಡಿ ಕಳಿಸ್ದೆ. ಈ ಸರಿ ನಮ್ಮ ಶ್ರದ್ಧಾ ಟೀಚರ್ ಅಮ್ಮ ಅವ್ರ ಗಲಾಟೆಗೆ ಸ್ವಲ್ಪ ತಡ ಆಯ್ತು ಅಷ್ಟೇ. ಅವಳಿಗೊಂದು ಯಂತ್ರನೋ ತಂತ್ರನೋ ಮಾಡಿಸಿ ಮೊದಲು ಭ್ರಾಂತಿ ಕಮ್ಮಿ ಆಗೋ ಹಾಗೆ ಮಾಡಿ ಕ್ರಾಂತಿ ಮಾಡೋದು ನಿಲ್ಲಿಸ್ಬೇಕು ಅವಳು. ಇಲ್ಲ ಅಂದರೆ ನಮಗೆ ಕಷ್ಟ. ಓ, 100 ವರ್ಷ ಆಯ್ತು ಬಂದೇ ಬಿಟ್ಟಾಳಲ್ಲ. ಬೆಳಗ್ಗೆ ಈ ಪಟೇಲ್ ನೋಡೋ ಕರ್ಮ ಬೇರೆ. ಬನ್ನಿ ಮೇಡಮ್ ಬನ್ನಿ. ಏನು ಗೊಣಕ್ಕೊಂಡು ಬರ್ತಾರ ಕಾಣುತ್ತೆ. ಏನು ಶಾಲೆಯಲ್ಲಿ ಮಾಡ್ಬೇಕಾಗಿರೋ ಪಾಠನ ನೀವೇ ಕಂಠಪಾಠ ಮಾಡ್ಕೊಂಡು ಬರ್ತಾ ಇದ್ದೀರೋ, ಇಲ್ಲ ಎದುರಿಗೆ ಈ ಪಟದ ನಿಂತ್ಕೊಂಡಿದ್ದಾನೆ ಅಂತ ಸಹಸ್ರನಾಮ ಪಠನ ಮಾಡ್ಕೊಂಡು ಬರ್ತಾ ಇದ್ದೀರೋ? ಹಲೋ, ಕ್ರಾಂತಿ ಮಾತಾ ಶ್ರದ್ಧಾದೇವಿ ಅವರೇ, 1 ನಿಮಿಷ ನಿಂತ್ಕೊಳ್ಳಿ. ಇದು ನನ್ನ ಹಳ್ಳಿ. ನಾನಿಲ್ಲಿಗೆ ಪಟೇಲ. ಕುಚೇಲನಿಂದ ಹಿಡಿದು ಕುಬೇರನ್ವರೆಗೂ ಎಲ್ಲರೂ ನನಗೆ ಗೌರವ ಕೊಡಬೇಕಾಗತ್ತೆ. ತಾವು ಜಾಣ ಕಿವುಡು ಮಾಡಿಕೊಂಡು ಏನು ಕೇಳಿಸ್ಲೇ ಇಲ್ಲ ಅನ್ನೋ ಥರ ಹೋಗ್ತಾ ಇದ್ದೀರಾ? ಏನಿದು? ನಿಮ್ಮ ಸಹಸ್ರನಾಮ ಹೇಳೋಕೆ ನೀವೇನು ಬ್ರಹ್ಮನೋ ವಿಷ್ಣುನೋ? ನನ್ನ ಪಾಡಿಗೆ ನಾನು ಶಾಲೆಗೆ ಹೋಗ್ತಾ ಇದ್ದೀನಿ. ಈ ಹಳ್ಳಿಗೆ ಬ್ರಹ್ಮನೂ ನಾನೇ, ವಿಷ್ಣುನೂ ನಾನೇ, ಮಹೇಶ್ವರನೂ ನಾನೇ. ಕೇಳಿದ್ರ ಮೇಸ್ಟ್ರೆ? ಶಾಲೆಯಲ್ಲೂ ಹೀಗೇನಾ ಇವರು? ಅಯ್ಯೋ, ಆರಗಳಿ ಅಂತ ಹೇಳೋದು. ನಾವು ಒಂದು ಮಾತಾಡ್ರೆ 10 ಉತ್ತರ ಬರ್ತತ್ತು. ಅದಕ್ಕೆ ಯಾವ ರಗಳಿ ಬೇಡದೆ ಸುಮ್ಮನೆ ಇದ್ಬಿಟ್ಟಿದ್ವಿ. ನೋಡಿ, ನನಗೆ ಶಾಲೆಗೆ ಲೇಟ್ ಆಗ್ತಾ ಇದೆ. ನಿಮ್ಮ ಹತ್ರ ಮಾತಾಡಿ ಗಲಾಟೆ ಮಾಡ್ಕೊಳ್ಳೋ ಯಾವುದೇ ಉದ್ದೇಶ ಇಲ್ಲ ನನಗೆ. ಅಯ್ಯೋ, ಊರು ಪಟೇಲನೇ ನಿಂತ್ಕೊಂಡು ನಿಮ್ಮ ಸುಖ ದುಃಖ ವಿಚಾರಿಸ್ಕೊಳ್ಳೋವಾಗ ಶಾಲೆಗೆ ಲೇಟ್ ಆಯ್ತು ಅಂತಿರಲ್ಲ. ಅಷ್ಟಕ್ಕೂ ನಿಮ್ಮ ಶಾಲೆಯಲ್ಲಿ ಯಾವ ಮಕ್ಕಳು IAS ಓದ್ತಾ ಇಲ್ಲ. 3, 6ನೇ ಕ್ಲಾಸಿನ ಮಕ್ಕಳಿಗೆ ಪಾಠ ಹೇಳ್ಕೊಟ್ಟು ಅದೇನು ಸಾಧನೆ ಮಾಡ್ತೀರಾ ಬಿಡ್ರಿ. ಮೊದಲೇ ಹೆಜ್ಜೆ ಇಡೋಕೆ ಸರಿಯಾಗಿ ಕಲ್ತ್ರೆ ಮುಂದೆ ಅಚ್ಚುಕಟ್ಟಾಗಿ ನಡೆಯಕ್ಕೆ ಬರೋದು. ನಿಮ್ಮಂಥವ್ರಿಗಿದೆಲ್ಲ ಎಲ್ಲ ಅರ್ಥ ಆಗುತ್ತೆ ಬಿಡಿ. ಓ, ಮದರಂಗಿ. ಹೋ, ಸಾರಿ. ಸಿಟ್ಟು ಬಂತ? ಹೋಗೋದಾದ್ರೆ ಹೋಗಿ, ಪರವಾಗಿಲ್ಲ. ಆದ್ರೆ ಹೋಗಿ ಬರ್ತೀನಿ ಪಟೇಲ್ರೇ ಅಂತ ಗೌರವ ಪೂರ್ವಕವಾಗಿ ಹೇಳಿಬಿಟ್ಟು ಹೋಗ್ಬೇಕು. ಗೊತ್ತಾಯ್ತಾ? ಅದಕ್ಕೆ ಕೈ ಹಿಡ್ಕೋಬೇಕಾಯ್ತು ಅಷ್ಟೇನೆ. ಅದೆಲ್ಲ ಇರಲಿ, ಏನಿದು ಕೈ ತುಂಬ ಮದರಂಗಿ ಹಾಕೊಂಡಿದ್ದೀರಾ? ಏನು ಸಂಭ್ರಮ? ಮದುವೆ ಗಿದ್ವೆ ಆಗ್ತಾ ಇದ್ದೀರೋ ಹೇಗೆ? ಏನು ಸಂಭ್ರಮ? ಮದುವೆ ಗಿದ್ವೆ ಆಗ್ತಾ ಇದ್ದೀರೋ ಹೇಗೆ?
ಅಯ್ಯಯ್ಯೋ, ಅದ್ರಲ್ಲಿ ಗಾಬರಿ ಆಗೋ ಅಂಥದ್ದು ಏನಿದೆ? ಏನಕ್ಕೆ ಹಾಗೆ ನೋಡ್ತಾ ಇದ್ದೀರಾ? ಏನೇನೋ ಡಿಸೈನ್ ಮಾಡ್ಕೊಂಡಿರೋ ಥರ ಇದೆಯಲ್ಲ, ಏನಿದ್ದು? ಯಾಕೋ ಬಹಳ ಖುಷಿಯಿಂದ ಇರೋ ಹಾಗೆ ಕಾಣುತ್ತೆ. ಈ ಹಳ್ಳಿಲಿ ಆರಾಮಾಗಿ ಸೆಟ್ಲ್ ಆದ್ರಿ ಅನ್ನೋ ಆನಂದನ? ನೋಡಿ, ನನ್ನ ಹೋಗೋಕ್ ಬಿಡಿ. ನನ್ನ ವೈಯಕ್ತಿಕ ವಿಚಾರಗಳಲ್ಲಿ ಯಾರು ಮೂಗು ತೋರಿಸೋದು ನನಗಿಷ್ಟ ಆಗಲ್ಲ. ಅಯ್ಯಯ್ಯೋ, ಏನೋ ಪಾಪ ಕಲೆ ಸ್ವಲ್ಪ ಬೆಲೆ ಕೊಡೋಣ ಅಂತ ಅಂದ್ಕೊಂಡ್ರೆ ಕೊಲೆ ಮಾಡಕ್ಕೆ ಬಂದಂಗೆ ಆಡ್ತೀರಲ್ರಿ. ಕೈ ಮೇಲೆ ಅದೇನೋ ಬಿಡಿಸ್ಕೊಂಡಿದ್ದೀರಲ್ಲ, ನೋಡೋಣ ಅಂತ ಅಂದ್ಕೊಂಡೆ. ಪ್ಲೀಸ್ ನೋಡಿ, ನಾನು ಹೊರಡಬೇಕು. ಕಳಿಸಿ ಪಟೇಲ್ರೆ, ಸಾಯ್ಲಿ. ರಸ್ತೆ ಮೇಲೆ ಅಂತ ರಗಳಿದು. ವೈಲಿ ವೈಲಿ. ನೋಡಿ ಮೇಡಮ್, ನಿಮ್ಮ ಹೆಡ್ ಮಾಸ್ಟರ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾವೇನು ಮಾಡೋಕ್ಕಾಗತ್ತೆ? ಹೋಗಿ ಪಾಠ ಮಾಡಿ. ಬರವಣಿಗೆ ಮಾಡೋ ಮೆರವಣಿಗೆನೇ ನಡೀಲಿ. ಅಂದಂಗೆ ಒಂದು ನಿಮಿಷ ಕೇಳದೆ ಮರ್ತ್ಬಿಟ್ಟೆ. ಇನ್ನು ಎಷ್ಟು ದಿನ ಇರಬೇಕು ಅಂತ ಅಂದ್ಕೊಂಡಿದ್ದೀರಾ ಇದೇ ಹಳ್ಳಿಲಿ? ಯಾಕೂ ಇಲ್ಲ, ಸುಮ್ಮನೆ ಮಾಹಿತಿಗೆ ಅಂತ ಕೇಳಿದೆ ಅಷ್ಟೇ. ಕೆಲವು ಹುಡುಗಿರಿಗೆ 4 ದಿನ ಹಳ್ಳಿಲಿದ್ದು ರಿಲ್ಯಾಕ್ಸ್ ಮಾಡ್ಕೊಂಡು ಹೋಗೋ ಹವ್ಯಾಸ ಇರುತ್ತಲ್ಲ, ತಮ್ಮದು ಅದೇ ಕ್ಯಾಟಗರಿನ ಅಂತ ಕೇಳಿದೆ ಅಷ್ಟೇ. ನಾನು ಇಲ್ಲೇ ಇರಕ್ ಬಂದೇವಳು ಹೋಗಕ್ಕಲ್ಲ. ಅಬ್ಬಬ್ಬ, ಬೆಂಕಿ ಚೆಂಡು. ಏನ್ ಮೇಸ್ಟ್ರೆ? ಇದು ಒಂಥರ ನಮ್ಮ ಕೋಳಿ ಪಡೆಂಗೆ ಕೋಳಿ ಇದ್ ನಮ್ಮನೆ. ಮೊದ್ಲು ಹಾರಾಟ ಎಲ್ಲ ಜೋರಿರುತ್ತೆ, ಕಡೆಗೆ ಅಂತ ಇಲ್ಲ ಚಪ್ಪಿ ಅಂತ. ಈ ಪಟೇಲನ್ ಕೈ ಸಿಕ್ಕದ್ಮೇಲೆ ಎಂಥವರಾದ್ರೂ ಪಳಗ್ಲೇಬೇಕು ಮೇಸ್ಟ್ರೆ. ಪಳಗೋ ಹಾಗೆ ಮಾಡೋದು ನಮಗೆ ಜನ್ಮಜಾತವಾಗಿ ಬಂದಿರೋ ಕಲೆ. ಅದು ನಮಗೆ ಗೊತ್ತಿಲ್ಲದೆ ಇದ್ದದ್ದ. ಆದ್ರೆ ಇವಳೇ ಒಂದಮ್ಮನಿ ಬೇರೆ ಥರದ ಜನ. ಇವಳು ಹೆಚ್ಚು ದಿನ ಇದೇ ಊರಲ್ಲಿದ್ರೆ ನಮಗೆ ಯಾಕೋ ಕಷ್ಟ ಜಾಸ್ತಿ ಅಂತ ಅನುಮಾನ ಆಗ್ತೈತೆ ನನಗೆ. ಹಾಗಂತೀರಾ? ಭುವನ್, ಭುವನ್, ದರ್ಗಳೇ ಬಾಯ್. ಬಂದೆ, 2 ನಿಮಿಷ. ಹೇಳಿದೀನಗಳೇ, ತಗೋ. ಇದೇನಿದು? ಇದು ನಿನ್ನ ಮೊದಲನೇ ತಿಂಗಳ ಸಂಬಳ. ಸಂಬಳನ ನನಗ? ಹೌದು, ಇದು ನೀನು ದುಡ್ದಿರೋ ದುಡ್ಡು. ತಗೋ. ಯಾಕೆ ಭುವನ್? ಏನಾಯ್ತು? ಏನಿಲ್ಲ. ತಗೋ. ಭುವನ್,
ಇದೇನಿದು ಇಷ್ಟಕ್ಕೆಲ್ಲ ಕಾಲಿಗೆ ನಮಸ್ಕಾರ ಮಾಡೋದ? ಇದು ನೀನು ದುಡ್ದಿರೋ ದುಡ್ಡು. ನಿನ್ನ ದುಡ್ಡನ್ನ ನಿನಗೆ ಕೊಡ್ತಾ ಇದ್ದೀನಿ ಅಷ್ಟೇ ನಾನು. ಇಲ್ಲ ಅಂದರೆ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಜೀವ ಜೀವ ನಮ್ ದೈವ ಕಣೋ ಇವನು, ನಮ್ಮ ಊರ ಕಣ್ಣಾಗೋ ಸರದಾರ ಕಣೋ ಇವನು. ಇವತ್ತೆಂತರ ಅಲ್ಲ, ಕೊಡೋದು ಅಂದ್ರೆ ಕೊಡೋದೆ, ಪಕ್ಕ ಫಿಕ್ಸು. ಅಪ್ಪ ನೀನು ಧೈರ್ಯ ಭಾರಿ ಖುಷಿ ಆಯ್ತು ಮರ. ಇವತ್ತು ಗಂಡ ಅಂದ್ರೆ ಗಂಡ. ಬರೀ ಬಾಯಿ ಹಂಗೆ ಅಂತಾರು ಮಾಡ್ತೀಯ? ಹಂಗೆಲ್ಲ ಇಲ್ಲಿಯಾ, ಕೊಡೋದಂದ್ರೆ ಫಿಕ್ಸು, ಕೊಡೋದೆ ಇವತ್ತು. ಹೆಂಗೆ ಎಂತದ ಅದು? ಪರಿಮಳ ಲೆಟರ್ಗೆ ಮುಸು. ಅಜ್ಜಿ ನಂಗೆ ಒಂದು ವಿಷಯ ಹೊಳಿತು, ಬೇಜಾರು ಮಾಡ್ಕೊಂಬಕಾಗ? ಹೇಳ ಬೇಗ ಹೇಳು, ಅದೆಂತ ಆಯ್ತು ಈಗ? ಅಲ್ಲ ನೀನು ಪತ್ರ ಸಣ್ಣ ಹೊಡೆದಿಯಲ್ಲ, ಎಂತ ನಿನ್ ಕತಿ? ಅಂದ್ರೆ ಅಂದ್ರೆ ನೀನ್ ಹೆಂಗಿದ್ದಲ್ಲಿ ಕಾಮ್ ಕಲ್ದನ? ಅಲ್ಲ ಪಚ್ಚಿ, ನೀನು ವೇಷ ಕಾಣ, ಹಳಿ ಅಂಗಿ ಪರ್ಕಟೆ ಲುಂಗಿ. ನೀನು ಗಡ್ಡ ಕಾಣ, ಪರದೇಸಿ ಕಾಣಂಗಿದ್ದೆ. ಅಲ್ಲ ಪಚ್ಚಿ, ಯೋಚನೆ ಮಾಡು, ಶ್ರದ್ಧಾ ಪ್ಯಾಟೆ ಹುಡುಗಿ ನಿನ್ನ ಹ್ಯಾಂಗೆ ಇಷ್ಟಪಡ್ತಾಳ? ಮನಸ್ಸು ಮುಖ್ಯ ಅಲ್ದನ. ಚಂದ ಇಲ್ದೇ ಇರೋ ಪ್ಯಾಕೆಟ್ ಬಿಸ್ಕೆಟನ್ನೇ ತಗಂತಲ್ಲ, ಇನ್ನು ಈ ವೇಸ್ಟಂಗಿದ್ರೆ ನಿನ್ನ ಲವ್ ಮಾಡ್ತಾರ? ಯೋಚನೆ ಮಾಡ. ಸಮ ಹೇಳ್ದೆ ಕಿಟಿ. ಈಗ ಹೇಳುದನ ಇನ್ನೇನು ಲೆಟರ್ ಕೊಡಕ್ಕೂ ಅನ್ನೋ ಟೈಮಲ್ಲಿ ಸಮಾಧಾನ ಗಂಡೆ, ನಿಧಾನವೇ ಪ್ರಧಾನ. ಲೆಟ್ರ್ ಕೊಡೋದು ಮುಖ್ಯ ಅಲ್ಲ, ಲೆಟ್ರ್ ಕೊಟ್ರ ಮೇಲೆ ಮೇಡಮ್ ನಿನ್ನ ಒಪ್ಕಣಕ್. ಅದಕ್ಕೆ ಅದಕ್ಕೆ ಎಂತ ಮಾಡೋದು ಈಗ? ಪ್ಯಾಟಿಗೆ ಹೋಗಿ ಒಳ್ಳೆ ಪ್ಯಾಂಟ್ ಶರ್ಟ್ ತಗೋಬ, ಜಾಗ ಮಗ ಅನ್ಕ. ಕಂಡ್ರೆ ಕಣ್ಣು ಕುಕ್ಕಿ ಕಂಗಾಲಾಯ ಹೋಯ್. ಒಳ್ಳೆ ಪ್ಯಾಂಟ್ ಶರ್ಟ್, ಆಮೇಲೆ ಕಾಣ ಎಲ್ಲ ಸರಿಯಾದ. ಆಗಿದ್ದಾಗಲಿ ಅದನ್ನು ಮಾಡುವ. ಇಟೇ ನಿನ್ನ ಜೀವನದಲ್ಲಿ ಮೊದಲನೇ ಸಲ ಒಳ್ಳೆ ಸಲಹೆ ಕೊಟ್ಟೆ, ಧನ್ಯವಾದ. ಅಣ್ಣ ನಾಳೆ ಹ್ಯಾಂಗ್ ಬತ್ತಾ ಅಂತ ಹೇಳ್ಕಾಣಿ, ನನ್ನನ್ನು ಕಂಡ ಕೂಡಲೇ ಶ್ರದ್ಧಾ ಮೇಡಮ್ ಹಾಗೆ ಒಪ್ಕೊಂಡ್ಬಿಡಕು. ನಾನೇ ರಾಜಕುಮಾರ, ರಾಜಕುಮಾರ. ಇಷ್ಟು ತನಕ ಶಾಲೆಯಲ್ಲಿ ಹೇಗೋ ನಡೆದೋಯ್ತು, ಪುಟ್ಟನ ಕೈಯಿಂದನೂ ತಪ್ಪಿಸ್ಕೊಂಡೆ. ಆದರೆ ಭುವನ್ ಅಂತ ಬರ್ದಿರೋ ಈ ಮದರಂಗಿ ಇನ್ನೂ ಹಾಗೆ ಇದ್ರೆ ನಾನು ಪಕ್ಕಾ ಸಿಕ್ಕಾಕೋತೀನಿ. ಹೇಗಾದರೂ ಮಾಡಿ ಇದನ್ನ ತೆಗಿಲೇಬೇಕು. ಏನು ಮಾಡಲಿ ನಾನು? ದೇವ್ರೆ, ಸೀಮೆ ಎಣ್ಣೆಲಾದ್ರೂ ಇದು ಹೋಗುತ್ತಾ ನೋಡ್ಬೇಕು. ಅಕ್ಕ, ನಾನು ಎಂತಾಯ್ತು? ಯಾಕೆ ಕೂಕೊಂಡೆ? ಏನಿಲ್ಲ, ಗಾಬರಿ ಆಯ್ತಷ್ಟೆ. ಎಂತಾಯ್ತು? ಎಂತಕ್ಕೆ? ಏನಿಲ್ಲ ಸವಿತಾ, ಏನಿಲ್ಲ.
ಸೀಮೆಎಣ್ಣೆ ವಾಸನೆ ಗೊತ್ತಾಯ್ತು. ಅರೆ ಈ ಚಿಮ್ನಿ ಇಲ್ಲಿ ಎಂತಕ್ಕಿತ್ತು? ಎಂತ ಮಾಡ್ತಾ ಇದ್ದೆ ಅಕ್ಕ? ಅದು ಅದೇನೋ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೆ ಸವಿತಾ. ಓ, ಏನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ರಿ ಮೇಡಮ್? ಹಾಗಂದ್ರೆ ಎಂತ? ಓ, ಹಾಗಂದ್ರೆ ನಿನಗೆ ಗೊತ್ತಿಲ್ಲ ಅಲ್ಲ? ಅಂದರೆ ಪ್ರಯೋಗ ಪ್ರಯೋಗ. ಹಾ ಹೌದು ಸವಿತಾ, ಪ್ರಯೋಗ ಪ್ರಯೋಗ ಮಾಡ್ತಾ ಇದ್ದೆ, ಪ್ರಯೋಗ. ಸೀಮೆ ಎಣ್ಣೆ ಹಂಗ್ ಪ್ರಯೋಗವಾ? ಅದು ಕೈಗೆಲ್ಲ ಹಾಕೊಂಡು ಎಲ್ಲಿ ತೋರಿಸಿ? ಅಯ್ಯೋ ಅದೇನಿಲ್ಲ ಬಿಡು. ಅದು ನಾಳೆ ಬಣ್ಣ ಬದಲಾಗೋದ್ರ ಬಗ್ಗೆ ವಿಜ್ಞಾನದ ಕ್ಲಾಸಲ್ಲಿ ಮಕ್ಳಿಗೆ ಹೇಳ್ಕೊಡ್ಬೇಕಾಗಿತ್ತು. ಸೀಮೆಎಣ್ಣೆ ಹಾಕೊಂಡ್ರೆ ಅದೆಂಥದ್ದು ಬಣ್ಣ ಬದಲಾಗುತ್ತೆ, ಅದನ್ನ ನೋಡ್ತಿದ್ದೆ ಅಷ್ಟೇ. ಓ ಹೌದಾ? ಸೀಮೆಣ್ಣೆ ಹಾಕಿದ್ರೆ ಬಣ್ಣ ಬದಲಾಗತ್ತೆ. ಸರಿ ಸರಿ ಸರಿ. ಯಾವುದ್ರದ್ದು ಬಣ್ಣ ಬದಲಾಗತ್ತೆ? ಕೈದ ಮದರಂಗಿದ? ನೋಡಿ, ನಾನು ಅದನ್ನೆಲ್ಲ ನಿಮಗೆ ಹೇಳೋ ಅಗತ್ಯ ಇಲ್ಲ. ಹೌದೌದು, ನಾನೇ ನಿಮ್ಮ ವಿದ್ಯಾರ್ಥಿ ಅಲ್ವಲ್ಲ? ಕರೆಕ್ಟಾಗಿ ಹೇಳಿದ್ರಿ, ಸೂಪರ್. ಸವಿತಾ, ಬರ್ತೀನಿ. ಹಲೋ, ಈಗ ನಾನು ಏನು ಹೇಳಿದೆ ಅಂತ ಎಲ್ಲಿ ಹೋದ್ರಿ? ಹಲೋ ಮೇಡಮ್, ಟೀಚರ್ ಮೇಡಮ್, ಹಲೋ. ಅಕ್ಕಂಗೆ ಎಂತ ಸಮಯ ಇಲ್ಲ ಇವತ್ತು. ಎಂಥದ್ದು ಆಗಿತ್ತಲ್ಲ ಅವರಿಗೆ? ಗೊತ್ತು ಗೊತ್ತು, ಏನೋ ಆಗಿದೆ. ನಿಮ್ಗೆ ಹೆಂಗೆ ಗೊತ್ತು? ಮುಖ ನೋಡಿದ್ರೆ ಗೊತ್ತಾಗಲ್ವಾ? ಏನು ಸವಿತಾ ನೀನು, ಮುಖ ಅನ್ನೋದು ಮನಸ್ಸಿನ ಕನ್ನಡಿ ಇದ್ದಂಗೆ ಅಲ್ವಾ? ಎಂತ ಹೇಳಿದ್ರು ನನ್ನ ರಾಜ್ಕುಮಾರ? ಮುಖ ಅನ್ನೋದು ಮನಸ್ಸಿನ ಕನ್ನಡಿಯ. ಎಷ್ಟು ಚಂದ ಹೇಳಿದ್ರಲ್ದ? ಮನಸ್ಸೆ ಓ ಮನಸ್ಸೆ, ಎಂಥ ಮನಸ್ಸೆ ಮನಸ್ಸೆ ಎಳೆ ಮನ. ಇನ್ನು ಎಷ್ಟು ದಿನ ಹೀಗೆ ಇರ್ತೀಯ ನೀನು? ಎಲ್ಲಿ ತನಕ ನನ್ನ ದುಶ್ಮನ್ನು ಯಾರು ಅಂತ ಗೊತ್ತಾಗಲ್ವೋ ಅಲ್ಲಿ ತನಕ ನಾನು ಹೀಗೆ ಇರ್ತೇನೆ. ಏನಿವಾಗ? ಆಯ್ತು, ಹೀಗೆ ಇರು, ನಿನ್ ಹಣೆ ಬರ. ನೋಡಿ ಉಗ್ರಪ್ಪನವರೇ, ನನ್ನ ಸುಮ್ಮನೆ ರೇಗಿಸ್ಬೇಡಿ. ತಲೆ ಈಗಾಗಲೇ ಕೊಳ್ತು ಮೊಸರು ಗಡಿಗೆ ಆಗಿದೆ. ನೋಡೋ, ಅದೇನೋ ಎಲೆಕ್ಷನ್ ಅನೌನ್ಸ್ ಆಗೋ ಥರ ಇದೆ. ಪಂಚಾಯತ್ ಎಲೆಕ್ಷನ್ ಹತ್ರ ಬರ್ತಾ ಇದೆ. ಹೋ ಹೌದಾ? ನೋಡೋ, ನೀನು ಈ ಜಗತ್ತಲ್ಲಿ ನಿನ್ನನ್ನು ಹೊಡೆದವ್ರ ಬಗ್ಗೆ, ಅದು ಬಿಟ್ಟರೆ ಅಶ್ರದ್ಧಾನ ಬಗ್ಗೆ, ಇವೆರಡು ವಿಷಯ ಬಿಟ್ಟರೆ ಬೇರೆ ಏನು ಯೋಚನೆ ಇಲ್ಲ. ನೋಡಿ ಉಗ್ರಪ್ಪನವರೇ, ದಯವಿಟ್ಟು ನನ್ನನ್ನು ಮತ್ತೆ ಮತ್ತೆ ಚುಚ್ಚಬೇಡಿ. ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಸರಿ, ಏನು ಹೇಳಲ್ಲ. ಬರೋ ಎಲೆಕ್ಷನ್ಗೆ ರೆಡಿ ಆಗದೆ ಇದ್ರೆ ನಿನಗೆ ಕಷ್ಟ, ನೆನ್ಪಿಟ್ಕೋ. ನೆನಪಿರುತ್ತೆ ನನಗೆ. ಏನೋ ಒಂದು ಮಾಡಿದ್ರೆ ಆಯ್ತು. ಮೊದಲು ಅವನು ನನ್ನ ಕೈಗೆ ಸಿಗ್ಬೇಕು. ಊರ ಮುಂದಿನ ಕಟ್ಟೆಯಲ್ಲಿ ಅವನನ್ನ ಮರಕ್ಕೆ ಕಟ್ಟಾಕಿ 3 ದಿನ ಅನ್ನ ನೀರು ಇಲ್ದಿರೋ ಹಾಗೆ ಮಾಡಿ ಚರ್ಮ ಕಿತ್ತು ಹೋಗೋ ಹಾಗೆ ಬಾರಿಸಿದ್ರೆ ನೆಮ್ಮದಿ ನನಗೆ. ರಾಜೇಂದ್ರ, ದಯವಿಟ್ಟು ನೀವೇನು ಮಾತಾಡಬೇಡಿ. ಎಷ್ಟು ದಿನ ಈ ಪಟೇಲ ಅವನಿಗೆ ಹೇಗೆ ಬೇಕೋ ಹಾಗೆ ಬದುಕಿದಾನೆ, ಇನ್ನು ಮುಂದಕ್ಕೂ ಹಾಗೆ ಬದುಕ್ತಾನೆ. ಉಗ್ರಪ್ಪನವ್ರೆ, ಇದೇ ತರ ನೀವು ಸುಮ್ಮನೆ ಇದ್ರೆ ತುಂಬಾ ಒಳ್ಳೇದು. ಏನ್ ಮಾಡ್ಲಿ ನಾನೀಗ? ಛೇ,